ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೋಕಲ್ ಅಲ್ಟಿಮೇಟ್. ಈ ಲೋಕಲ್ ಅಲ್ಟಿಮೇಟ್ ಚಾನಲಲ್ಲಿ ನೀವು ನಮ್ಮ ಲೋಕಲ್ ಏರಿಯಾದಲ್ಲಿರೋ ಎಂಟರ್ಪ್ರಿನರ್ಸ್ನ ನೋಡ್ತಿದ್ದೀವಿ. ಸೊ ಇಲ್ಲಿ ಒಬ್ಬ ಎಂಟರ್ಪ್ರಿನರ್ ಇದ್ದಾರೆ. ಅವ್ರ ಹೆಸರು ಬಂದ್ಬಿಟ್ಟು ಮಲಿಕ್ ಅಂತ ಹೇಳ್ಬಿಟ್ಟು. ಮಲಿಕ್ ಸರ್, ನೀವು ಯಾವ ಏರಿಯಾದಲ್ಲಿ ಇದ್ದೀರಾ? ನೀವು ಕೊಪ್ಪಳ ಡಿಸ್ಟಿಕ್ ಹುಲಿಗೆ ಗ್ರಾಮದಲ್ಲಿ ಇದ್ದೀನಿ ಸರ್. ಸೊ ಅವರು ಹುಲಿಗೆಯಲ್ಲಿದ್ದಾರೆ. ಸೊ ನೀವು ಹೊಸಪೇಟೆ, ಮುಂಡ್ರಾಬಾದ್ ಏರಿಯಾದಲ್ಲಿ ನೀವು ಇದ್ದರೆ ನೀವು ಮಲಿಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಾವು ಈ ವಿಡಿಯೋಲ್ಲಿ ಏನು ತೋರಿಸ್ತಿದ್ವೋ ಕ್ಯಾಬಿನೆಟ್ಸು, ಅಲ್ಮರ ಮತ್ತು ಸ್ಲೈಡಿಂಗ್ ಡೋರ್ಸ್ ಅವು ತೋರಿಸ್ತೀನಿ ನಾನು ಈ ವಿಡಿಯೋಲ್ಲಿ. ಸೊ ಅಂಥದ್ದು ನೀವು ಇಂಟೀರಿಯರ್ ವರ್ಕ್ಸ್ ಏನೇನಿದೆನೋ ಮಾಲಿಕ್ ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೋಬೋದು. ಸೊ ಮಾಲಿಕ್ ಅವರೇ, ನೀವು ಏನೇನು ಮಾಡಿಸಿದ್ದೀರ ಮಾಲಿಕ್ ಅವರೇ? ಈಗ ನಾನು ಮಾಡಿರೋ ಬೆಡ್ರೂಮ್ ಕಬೋರ್ಡ್ಸ್ ಇವು. ಸೊ ಬೆಡ್ರೂಮ್ ಸ್ನೇಹಿತರ ಇದು. ಸೊ ಬೆಡ್ರೂಮಲ್ಲಿ ಕಬೋರ್ಡ್ಸ್ ಮಾಡಿದ್ದಾರೆ. ಸೊ ಸ್ಲೈಡಿಂಗ್ ಒಂದಿದೆ, ಸ್ಲೈಡಿಂಗ್ ಒಂದಿದೆ. ಸೊ ಕ್ಯಾಬಿನೆಟ್ಸ್ ಇದಾವೆ ಸ್ನೇಹಿತರೆ. ಸ್ಲೈಡಿಂಗ್ ಡೋರ್ ಒಂದು ಮಾಡಿದ್ದಾರೆ. ಮೇಲ್ಗಡೆ ಸರ್, ಮೇಲ್ಗಡೆ ಎಲ್ಲ ಕ್ಯಾಬಿನೆಟ್ಸ್ ತಾನೆ. ಸೊ ಸಜ್ಜಾಗೆ ಒಂಥರ ಕ್ಯಾಬಿನೆಟ್ ಮಾಡಿದ್ದಾರೆ. ಮತ್ತೆ ಇಲ್ಲೊಂದು ಟೇಬಲ್ ಮಾಡಿದ್ದಾರೆ. ನೀವು ನೋಡೋದು ಟೇಬಲ್ ಒಂದು ಮಾಡಿದ್ದಾರೆ. ಸೊ ನಾವು ಕೇಳೋಣ ಏನೇನು ವಿಶೇಷತೆ ಇದೆ. ಇವು ಎಲ್ಲರೂ ಮಾಡ್ತಾರೆ. ಸೊ ಮಾಲಿಕ್ ಅವ್ರ ಜೊತೆ ನೀವು ಮಾಡಿಸ್ಕೊಂಡ್ರೆ ಏನೇನು ಆಪ್ಷನ್ಸ್ ನಿಮ್ಗಿರುತ್ತೆ, ಏನೇನು ಚೇಂಜ್ ಇರುತ್ತೆ ಬೇರೆಯವರು ಕಂಪೇರ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಾನು ಮಾಲಿಕ್ ಅವ್ರ ಹತ್ರ ಹೇಳಿಸ್ತೀನಿ ನಿಮಗೆ. ಸೊ ಮಾಲಿಕ್ ಅವರೇ, ಇದು ಬಂದ್ಬಿಟ್ಟು ನೋಡ್ಬೋದು, ಇದು ಅಲ್ಮರ. ಸೊ ಅಲ್ಮರ ನನಗೇನೋ ಯೂಶಲ್ ಅಲ್ಮರ ಥರನೇ ಕಾಣಿಸ್ತಾ ಇದೆ. ಮಾಲಿಕ್ ಅವರೇ, ನೀವು ಹೇಳಿ ಇದರಲ್ಲಿ ಏನು ಚೇಂಜ್ ಇದೆ? ಇದರಲ್ಲಿ ಸರ್ ಪಿ ಯು ಸಿ ಸಣ್ಣಕ್ಕೆ ಹಾಕಿದ್ದೀನಿ. ಪಿ ಯು ಸಿಯಲ್ಲಿ ಇದು ಮೋಲ್ಡಿಂಗ್ ಆಗುತ್ತೆ, ಎಲ್ ಶೇಪ್ ಬೆಂಡ್ ಆಗುತ್ತೆ. ಅಂದರೆ ಕಟ್ ಪೀಸ್ ಎಡ್ಸ್ ಬಿಲ್ಡಿಂಗ್ ಎಕ್ಸ್ಟ್ರಾ ಕಾಣಲ್ಲ. ಒಂದೇ ಸಮಯದಲ್ಲಿ ಮೋಲ್ಡ್ ಆಗುತ್ತೆ. ಕಾರಣ ಇದು ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ, ಇಲ್ಲೊಂದು ಪೀಸ್ ಹಾಕ್ತಾರೆ, ಇಲ್ಲೊಂದು ಪೀಸ್ ಹಾಕ್ತಾರೆ. ಅಲ್ಲೇ ಬೇರೆ ಬೇರೆ ಡಿವೈಡ್ ಮಾಡಿ ಕಟ್ ಮಾಡಿ ಹಾಕ್ತಾರೆ ಯೂಶಲಿ. ಇವರು ಪಿ ವಿ ಸಿ ಸನ್ಮೈಕ ಯೂಸ್ ಮಾಡಿರೋದ್ರಿಂದ ಏನಾಗಿದೆ ಅಂತಂದ್ರೆ, ಇದೇನ್ ಶೀಟ್ ಬಂದಿರುತ್ತೋ ಆ ಶೀಟ್ನೇ ಬೆಂಡ್ ಮಾಡಿಬಿಟ್ಟು ಇಲ್ಲಿ ಕೂಡ ಹಾಕ್ಸ್ಬಿಟ್ಟಿದ್ದಾರೆ. ಸೊ ಇದು ಒಳ್ಳೆ ಲುಕ್ ಇರುತ್ತೆ, ಏನು ಪ್ಯಾಚಿಂಗ್ ಆ ಥರ ಏನು ಕಾಣಿಸೋದಿಲ್ಲ. ಸೊ ಒಳ್ಳೆ ಲುಕ್ ಇದೆ. ಮಾಲಿಕ್ ಅವರೇ, ಇನ್ನೂ ಏನು ಚೇಂಜ್ ಇದೆ ಇದರಲ್ಲಿ? ಈ ಸೈಡ್ ರೋಲಿಂಗ್ ಹಿಂಜ್ ಹಾಕ್ಸಿದ್ದೀವಿ ಸರ್, ಆಟೋಮೆಟಿಕ್ ಸಾಫ್ಟ್. ಸೊ ಇವ್ರು ಹೇಳೋದೇನಂದ್ರೆ, ಇಲ್ಲಿ ಹಿಂಜ್ ಇರುತ್ತಲ್ಲ ಸ್ನೇಹಿತರೆ, ಯೂಶಲಿ ಎರಡು ನೀವು ನೋಡ್ಬೋದು ಬಾಗಿಲಿಗೆ ಈ ಥರ ಇರುತ್ತೆ ಹಿಂಜು. ಅದ್ರ ಬದಲಾಗಿ ಇವರು ಹೈಡ್ರಾಲಿಕ್ ಹಿಂಜ್ ಅಂತಾರೆ ಸ್ನೇಹಿತರೆ ಇದನ್ನ. ಸೊ ಹೈಡ್ರಾಲಿಕ್ ಹಿಂಜ್ ಯೂಸ್ ಮಾಡಿದ್ದಾರೆ, ನೀವು ನೋಡ್ಬೋದು. ಸೊ ಇದ್ರ ವಿಶೇಷತೆ ಏನು? ಸಾಫ್ಟ್ ಆಗಿ ಕ್ಲೋಸ್ ಆಗುತ್ತೆ ಸರ್ ಡೋರ್ ಆಟೋಮೆಟಿಕ್. ಸೊ ಸಾಫ್ಟ್ ಕ್ಲೋಸ್ ಅಂತಾರೆ, ಸಾಫ್ಟ್ ಕ್ಲೋಸ್ ಹೈಡ್ರಾಲಿಕ್ ಹಿಂಜ್ ಅಂತಾರೆ. ಸೊ ಒಂದ್ಸತಿ ನೋಡೋಣ ಸ್ನೇಹಿತರೆ, ಬಂದ್ ಮಾಡಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಸೊ ನೋಡ್ಬೋದು ಸ್ನೇಹಿತರೆ, ನಾನು ಇಲ್ಲಿವರೆಗೆ ಬಿಟ್ಟಿದ್ದೆ. ಇಲ್ಲಿವರೆಗೆ ತಾನಾಗಿ ಅದೇ ಹೋಗಿ ಕ್ಲೋಸ್ ಆಗ್ತಿದೆ. ಸೊ ನಾನು ಏನು ಪ್ರೆಷರ್ ಹಾಕೋದು ಬೇಕಾಗಿಲ್ಲ, ಸುಮ್ಮನೆ ನಾನು ಹಿಂಗೆ ಇಟ್ಕೊಂಡು ಸುಮ್ಮನೆ ಹಿಂಗೆ ಆಗ್ಬಿಟ್ರೆ ನೆಕ್ಸ್ಟು ಅದೇ ತಾನೇ ಡೋರ್ ಕ್ಲೋಸ್ ಆಗುತ್ತೆ. ಸೊ ಸಾಫ್ಟ್ ಕ್ಲೋಸ್ ಹಿಂಜ್ ಅಂತಾರೆ ಸ್ನೇಹಿತರೆ. ಇದು ಒಳ್ಳೆ ಒಂದು ಮೆಕ್ಯಾನಿಸಮ್. ಸೊ ಇಲ್ಲಿ ಸ್ನೇಹಿತರೆ ಇನ್ನೊಂದು ಇದೆ, ಸ್ವಲ್ಪ ಬೇರೆ ಥರ ಕಾಣಿಸ್ತಾ ಇದೆ. ಮಾಲಿಕ್ ಅವರೇ, ಏನು ಮಾಲಿಕ್ ಅವರೇ ಅದು? ಕ್ಯಾಮ್ ಲಾಕ್ ಅಂತೀವಿ ಸರ್. ಕ್ಯಾಮ್ ಲಾಕ್ ಅಂತ. ಈಗ ಕೆಲವೊಬ್ರು ಏನಾದ್ರೆ ಡೋರ್ ಬೋಟ್ ಹಾಕ್ತಾರೆ, ಕೈ ಆಡೋದಿಲ್ಲ, ಕೈ ಒಳಗೆ ಮಾಡೋಕ್ಕೆ ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ. ಸೊ ಟಚ್ ಆಗುತ್ತೆ ಕೈ. ಸೊ ಯೂಶಲಿ ಇಲ್ಲಿ ನಾವು ಬೋಲ್ಟ್ ಹಾಕ್ತೀವಿ, ಯಾವುದೇ ಇರಲಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ತೋರಿಸಿ. ಸೊ ಈ ಥರ ಬೋಲ್ಟಿಂಗ್ ಇರುತ್ತೆ ಕ್ಯಾಬಿನೆಟ್ಸ್ ಅಲ್ಲಿ. ಈ ಥರ ಬೋಲ್ಟಿಂಗ್ ಬದಲು ಇವರು ಏನು ಮಾಡಿದ್ದಾರೆ ಅಂದರೆ, ಈ ಥರದೊಂದು ಮೆಕ್ಯಾನಿಸಮ್ ಯೂಸ್ ಮಾಡಿದ್ದಾರೆ. ಸೊ ಈ ಮೆಕ್ಯಾನಿಸಮ್ ನೋಡ್ಬೋದು, ಆಟೋಮೆಟಿಕ್ ಆಗಿ ಇದು ಲಾಕ್ ಆಗುತ್ತೆ ನಾವು ಹಾಕಿದ ತಕ್ಷಣ. ಸೊ ಇಲ್ಲಿ ನೋಡ್ಬೋದು, ಇಲ್ಲೊಂದು ಪ್ಲೇಟ್ ಕೊಟ್ಟಿದ್ದಾರೆ. ಇಲ್ಲೊಂದು ಪ್ಲೇಟ್ ಕೊಟ್ಟಿದ್ದಾರೆ. ಈ ಪ್ಲೇಟ್ ಏನಾಗುತ್ತಂದ್ರೆ, ಇದು ಕೋವಿ ಹೊಡಿತು ಸ್ನೇಹಿತರೆ. ಇದು ಹೊಡೆದ ತಕ್ಷಣ ಬೋಲ್ಟು ಮೇಲ್ಗಡೆ ಹೋಗಿ ಲಾಕ್ ಆಗುತ್ತೆ. ಸೊ ನಾನು
ಈ ಥರ ನಾನು ಈ ಲಾಕ್ ಹಾಕ್ಬಿಟ್ರೆ ಪೂರ್ತಿ 3 ಪಾಯಿಂಟಲ್ಲಿ ಈ ಡೋರ್ ಲಾಕ್ ಆಗಿರುತ್ತೆ. ಇಲ್ಲೊಂದು ಲಾಕ್ ಆಗಿರುತ್ತೆ, ಇಲ್ಲಿ ಲಾಕ್ ಆಗಿರುತ್ತೆ, ಇಲ್ಲಿ ಲಾಕ್ ಆಗಿರುತ್ತೆ. ಯೂಶಲಿ ಏನು ಮಾಡ್ತಾರೆ ಅಂದರೆ ಈ ಬೋಲ್ಟ್ ಸಿಸ್ಟಮ್ ಇರೋದ್ರಿಂದ, ಈ ಬೋಲ್ಟ್ ಸಿಸ್ಟಮ್ ಇಲ್ಲ ಅಂತಂದರೆ ನಾವು ಈ ಬಾಗಿಲು ಇಲ್ಲ ಹಾಕಿ ಮತ್ತು ನಾವು ಕೈ ಇಲ್ಲ ಹಾಕಿ ಇದು ಲಾಕ್ ಮಾಡಬೇಕಾಗುತ್ತೆ. ಇವರು ಒಂಥರ ಹೊಸದೊಂದು ತೋರಿಸಿದ್ದಾರೆ. ಸೊ ಕ್ಯಾನ್ ಲಾಕ್ ಅಂತ ಇದು ಒಳ್ಳೆ ಆಪ್ಷನ್ ಇದೆ ಸ್ನೇಹಿತರು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಏನೋ ಮಾಡಿದ್ರಲ್ಲ ಮಾಲಿಕ್ ಅವರು, ರಿಮೂವಲ್ ಸರ್ ಪ್ಲೇಟ್. ಸೊ ಎಲ್ಲಂಗೆಲ್ಲ ಒಂದಿದೆ ಇಲ್ಲಿ, ಅದ್ರ ಮೇಲ್ಗಡೆ ಈ ಪ್ಲೈವುಡ್ನ ಪ್ಲೇಸ್ ಮಾಡಿದ್ದಾರೆ. ಈ ಪ್ಲೈವುಡ್ನ ನಾನು ತೆಗೆದುಬಿಟ್ರೆ, ಈ ಥರ ತೆಗೆದುಬಿಟ್ರೆ ನನಗೆ ಈ ಹೈಟ್ ಏನಿದೆ ಕ್ಯಾಬಿನೆಟ್ ಹೈಟು ಜಾಸ್ತಿ ಆಗ್ತಾ ಇದೆ. ಸೊ ಏನಂತಂದರೆ ಇಲ್ಲೊಂದು ಪೈಪ್ ಒಂದು ಹಾಕ್ಸ್ಕೊಂಡ್ಬಿಟ್ರೆ ನಾವು ಈ ಸೂಟು ಶರ್ಟು ಅಂಥವು ಲೆಂತ್ ಇರೋವು ಜಸ್ಟ್ ಹ್ಯಾಂಗರ್ಸಲ್ಲಿ ನಾವು ಹಾಕಿದರೆ ಈ ಹೈಟಿಗೆ ನಮಗೆ ನಿಲ್ಲುತ್ತೆ ಎಲ್ಲ. ಬ್ಯಾಟ್ ಅಂದ್ರೆ ಸರ್ ಓಕೆ, ಇದು ನಾನು ಎಲ್ಲಂಗೆಲ್ಲ ಅಂದರೆ ಇವರು ಹೇಳ್ತಿರೋದು ಗ್ಲಾಸ್ ಅಂತಾರೆ ಅಂತೆ ಇದು. ಸೊ ಇಲ್ಲಿ ಮೇಲ್ಗಡೆ ರಬ್ಬರು ಕೊಟ್ಟಿದ್ದಾರೆ ಅವರು. ಸೊ ಇದಕ್ಕೇನು ನಾವೇನು ಸ್ವಲ್ಪ ಹಿಂದೆ ಹೋಗಿ, ಸೊ ಇದೇನು ನಾವು ಪ್ಲೇಸ್ ಮಾಡ್ತೀವಲ್ಲ, ಈ ಪ್ಲೇಸ್ ಮಾಡೋದು ಏನು ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ರಬ್ಬರ್ ಕೊಟ್ಟಿದ್ದಾರೆ ಮೇಲ್ಗಡೆ. ಸೊ ಸ್ನೇಹಿತರೆ, ಸೊ ಇದು ನೀವು ನೋಡ್ಬೋದು, ಮಾಲಿಕ್ ಅವರು ಸ್ವಲ್ಪ ಹೊಸದು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಏನೇನಂತ ಹೇಳ್ಬಿಟ್ಟು. ಸೊ ನೀವು ನೋಡ್ಬೋದು, ಒಂದೇನಪ್ಪ ಅಂತಂದರೆ ಸಾಫ್ಟ್ ಕ್ಲೋಸ್ ಆಗುತ್ತೆ. ಸೊ ಸೆಕೆಂಡ್ ಏನಪ್ಪ ಅಂತಂದರೆ ಕ್ಯಾಮ್ ಬೋಲ್ಟು, ಮೂರನೇದು ಏನಂತಂದರೆ ಬ್ಯಾಟ್ಸು. ಸೊ ಇದು ಹೊಸದು ನಮಗೆ. ಸೊ ಇಲ್ಲಿ ಇನ್ನೊಂದೇನು ಮಾಡಿದ್ದಾರೆ ಅಂದರೆ ಈ ಮೇಲ್ಗಡೆ ಪಟ್ಟಿಯಲ್ಲಿ ಒಂದು ಡೆಕೋರೇಟಿವ್ ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ LED ಲ್ಯಾಂಪು ಚೆನ್ನಾಗಿದೆ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ಲೈಡಿಂಗ್ ಡೋರ್ಸ್ ಮಾಡಿದ್ದಾರೆ. ಕೇಳೋಣ ಮಾಲಿಕ್ ಅವರಿಗೆ. ಮಾಲಿಕ್ ಅವರೇ, ಇದು ಈ ಥರನೇ ಮಾಡಿರ್ಬೋದಲ್ಲ, ಅಲ್ಮರಿನೇ ಮಾಡಿರ್ಬೋದಲ್ಲ, ಈ ಥರ ಯಾಕೆ ಮಾಡಿದ್ದೀರಾ? ಇಲ್ಲಿ ಸ್ಪೇಸ್ ಮಂಚ ಹಾಕ್ತಾರಲ್ಲ ಸರ್, ಡೋರ್ ಮಂಚ ಹಾಕಿರ್ತಾರೆ. ಡೋರ್ ಹಾಕಿದ್ರೆ ಡೋರ್ ಮಂಚಕ್ಕೆ ಟಚ್ ಆಗಿ ಪ್ರಾಬ್ಲಮ್ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ಪೇಸ್ಗಳು ಸಿಗಬೇಕು ನಮಗೆ ತಗೊಳಕ್ಕೆ, ಬಟ್ಟೆ ಇಡೋಕ್ಕೆ. ಹಾಗಾಗಿ ಸ್ಲೈಡಿಂಗ್ ಮಾಡಿರೋದು. ಓಕೆ, ಮತ್ತೆ ಕೇಳಿದ್ರಲ್ಲ ಸ್ನೇಹಿತರೆ, ಇವರು ಈ ಸ್ಲೈಡರ್ ಡೋರ್ಸ್ ಅಳವಡಿಸಿರೋದು ಯಾಕಂತಂದ್ರೆ, ನಾವು ಬೆಡ್ರೂಮಲ್ಲಿ ಒಂದು ಕಡೆ ಖಾಲಿ ಜಾಗ ಇದ್ದಾಗ ನಾವು ಈ ಥರ ಡೋರ್ಸ್ ಓಪನ್ ಮಾಡ್ಕೋಬೋದು. ಜಾಗ ಇರುತ್ತೆ, ನಾವು ನಿಂತು ತೊಗೊಳ್ಳೋಷ್ಟು ಮತ್ತು ಈ ಡೋರ್ ಓಪನ್ ಮಾಡ್ಕೊಳೋದಕ್ಕೆ ಜಾಗ ಇರುತ್ತೆ. ಆದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಬೆಡ್ ಇದೆ. ಸೊ ಇಲ್ಲಿ ಅಷ್ಟು ನಾನು ಓಪನ್ ಮಾಡಿದರೆ ನನಗೆ ಅಡ್ಡಾಡೋದಕ್ಕೆ ಜಾಗ ಸಿಗೋದಿಲ್ಲ. ಸೊ ಅವ್ರೇನು ಮಾಡಿದ್ದಾರೆ, ಈ ಎಂಟೈರ್ ಲೆಂತ್ಗೆ, ಸೊ ಬೆಡ್ ಇರೋ ಎಂಟೈರ್ ಲೆಂತ್ಗೆ ಈ ಥರ ಸ್ಲೈಡಿಂಗ್ ಡೋರ್ಸ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಸೇಮ್ ಅದೇನಿದೆ ಸೇಮ್ ಅದೇ ಥರ ಎಲ್ಲ ಈ ವುಡ್ಡು ಮೇಲ್ಗಡೆ ಬರೋ ಥರ ಮಾಡಿದ್ದಾರೆ. ಶೆಲ್ಫ್ ಎಲ್ಲ ನೀವು ತೆಗಿಬೋದು. ಸೊ ಹೈಟ್ ಯೂಸ್ ಮಾಡ್ಕೋಬೋದು. ಸ್ಲೈಡಿಂಗ್ ಡೋರ್ಸ್ ಕೊಟ್ಟಿದ್ದಾರೆ. ಮಾಲಿಕ್ ಅವರೇ, ಇದೇನಿದೆ ಮಾಲಿಕ್ ಅವರೇ, ಏನು ಮೆಟೀರಿಯಲ್? ಇದು ಕೂಡ PVC. ಸೊ ನೀವು ನೋಡ್ಬೋದು, ಈ ಎಂಟೈರ್ ಸ್ಲೈಡಿಂಗ್ ಡೋರ್ ಏನಿದೆ, ಇದು ಈ ಕಡೆಯಿಂದ ಓಪನ್ ಆಗುತ್ತೆ, ಅದು ಆ ಕಡೆಯಿಂದ ಓಪನ್ ಆಗುತ್ತೆ. ಸೊ ಇವು ಎಲ್ಲ ಒಂದು ಈ ಪೊಸಿಷನ್ ಬಂದಾಗ ಒಂದು ಒಳ್ಳೆ ಟೆಕ್ಸ್ಚರ್ಸ್ ಕೊಟ್ಟಿದ್ದಾರೆ, ಒಳ್ಳೆ ಒಂದು ಡಿಸೈನ್ ಇದೆ. ಮತ್ತೆ ಮಾಲಿಕ್ ಅವರೇ, ಇದರಲ್ಲಿ ಏನು ವಿಶೇಷತೆ ಇದೆ? ಇದರಲ್ಲಿ ಕೂಡ ಸಾಫ್ಟ್ ಕ್ಲೋಸ್ ಇದೆ, ಆಟೋಮೆಟಿಕ್ ಇದೆ ಸರ್. ಓಕೆ, ಕ್ಲೋಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ. ಓಕೆ, ನೀವು ನೋಡ್ಬೋದು, ಈ ಕಡೆ ಇದಕ್ಕೆ ಲಾಕ್ ಆಗುತ್ತೆ. ಏನಾಗುತ್ತೆ ಅಂತಂದ್ರೆ, ಹುಡುಗರು ಇರ್ತಾರೆ, ಯಾರಾದರೂ ಸುಮ್ಮನೆ ಹಿಂಗೆ ತಳ್ಳಿಬಿಡ್ತಾರೆ ಜೋರಾಗಿ, ಅವಾಗ ದನ್ ಅಂತ ಹೋಗಿ ಬೀಳುತ್ತೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಸಾಫ್ಟ್ ಕ್ಲೋಸ್ ಅಂತ ಹೇಳ್ಬಿಟ್ಟು ಒಂದು ಮೆಕ್ಯಾನಿಸಮ್ ಇದೆ. ಸೊ ಸಾಫ್ಟ್ ಕ್ಲೋಸ್ ಅಂತ ಹೇಳ್ಬಿಟ್ಟು ಇಲ್ಲಿದೆ, ಸ್ಪ್ರಿಂಗ್ ಮೆಕ್ಯಾನಿಸಮ್ ಅವೆಲ್ಲ ಇದಾವೆ ಸ್ನೇಹಿತರೆ. ಸೊ ಏನಾಗುತ್ತೆ ಅಂತಂದರೆ, ನಾವು ಜಸ್ಟ್ ಸುಮ್ಮನೆ ಹಿಂಗೆ ಎಳೆದು ಬಿಟ್ಟಾಗ ಅದು ಆಟೋಮೆಟಿಕ್ ನೀವು ನೋಡ್ಬೋದು. ನಾನು ಇಲ್ಲಿವರೆಗೆ ಬಿಟ್ಟಿದ್ದೆ,
ಅದೇ ಆಟೋಮೆಟಿಕ್ ಆಗಿ ಹೋಗಿ ಟಚ್ ಆಗ್ತಾ ಇದೆ. ಸೊ ಸಾಫ್ಟ್ ಕ್ಲೋಸ್ ಮೆಕ್ಯಾನಿಸಮ್ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಕೂಡ ಒಂದು ಡೆಕೋರೇಟಿವ್ ಲ್ಯಾಂಪ್ ಇಲ್ಲಿ ಮತ್ತು ಇಲ್ಲಿ ಕೂಡ ಒಂದಿದೆ. ಸೊ ನೀವು ನೋಡ್ಬೋದು ನಿಮ್ಮ ಬೆಡ್ರೂಮು ಒಳ್ಳೆಯ ಒಂದು ಡೈಮೆನ್ಷನ್ ಅಂದರೆ ಲೆಂತ್ ಇದೆ ಅಂತಂದರೆ. ಮಾಲಿಕ್ ಅವರೇ ಎಷ್ಟು ಲೆಂತ್ ಇದೆ ಇದು? ಸ್ಲೈಡಿಂಗ್ ಡೋರ್ ಎಷ್ಟು ಲೆಂತ್ ಮಾಡಿದ್ದಾರೆ? ಸ್ಲೈಡಿಂಗ್ ಡೋರ್ 8 ಫೀಟ್ ಇದೆ. ಸೊ 8 ಫೀಟ್ ಲೆಂತ್ಗೆ ಸ್ಲೈಡಿಂಗ್ ಡೋರ್ ಮಾಡಿದ್ದಾರೆ. ಸೊ ಇದೊಂದು 4 ಫೀಟ್ ಇರುತ್ತಾ ಅಲ್ಮೇರ? 4 ಫೀಟ್ 3.5 ಫೀಟ್ದು ಅಲ್ಮೇರ ಮಾಡಿದ್ದಾರೆ. ಸೊ ಒಟ್ಟು ಆಲ್ಮೋಸ್ಟ್ 11.5 ಫೀಟ್ ಆಗಿದೆ ಇಲ್ಲಿಂದ ಅಲ್ಲಿವರೆಗೆ. ಸೊ ನಿಮ್ಮ ಬೆಡ್ರೂಮ್ ಡೈಮೆನ್ಷನ್ಗೆ ಎಷ್ಟು ಬೇಕಾಗುತ್ತೆ, ಯಾವ ಥರ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಕಸ್ಟಮೈಸ್ ಮಾಡ್ತಾರೆ. ಸೊ ನೀವು ಹೊರಗಡೆಯಿಂದ ಪರ್ಚೇಸ್ ಮಾಡಿ ತೊಗೊಂಬಂದು ಇಡೋದು, ನೀವು ನಿಮ್ಮ ಮನೆಗೆ ನೀವು ಮಾಡ್ಕೊಳೋದು ಡಿಫ್ರೆನ್ಸ್ ಇರುತ್ತೆ ಸ್ನೇಹಿತರೆ. ಸೊ ನಿಮ್ಮ ಮನೆ ಯಾವ ಥರ ಯಾವ ಡೈಮೆನ್ಷನ್ಗೆ ಇದನ್ನು ಆ ಡೈಮೆನ್ಷನ್ಗೆ ಮಾಲಿಕ್ ಅವರು ನಿಮಗೆ ಇವೆಲ್ಲವೂ ಕ್ಯಾಬಿನೆಟ್ಸ್ ಮಾಡಿಕೊಡ್ತಾರೆ. ಮೇಲ್ಗಡೆ ಏನಿದೆ ಮಾಲಿಕ್ ಅವರೇ? ಸಜ್ಜಾ ಡೋರ್ ಮಾಡಿದ್ದಾರೆ. ಸೊ ನಿಮಗೆ ಲೆಸ್ ಯೂಸ್ ಅಂದರೆ ಕಡಿಮೆ ಯೂಸ್ ಮಾಡ್ಕೊಳೋ ಸಾಮಾನುಗಳು ಏನಿರ್ತಾವೋ ಇಲ್ಲ ಸ್ಟೋರೇಜ್ಗೆ ಏನೇನು ಬೇಕಾಗುತ್ತೋ ಅವೆಲ್ಲವೂ ಮೇಲ್ಗಡೆ ನೀವು ಪ್ಲೇಸ್ ಮಾಡ್ಕೋಬೋದು. ಸೊ ಅಲ್ಲಿ ಕೂಡ ಇವ್ರು ನಾನು ನೋಡ್ದಂಗೆ ಸಾಫ್ಟ್ ಕ್ಲೋಸ್ ಯೂಸ್ ಮಾಡಿದ್ದಾರೆ. ಕ್ಲೋಸ್ ಮಾಡಿ. ಸೊ ಆ ಸ್ಟೋರೇಜ್ ಬಿಟ್ಟಿದ್ದೀವಿ. ಸೊ ಅದಾದ್ಮೇಲೆ ಅದೇ ತಾನೇ ಹೋಗಿ ಕ್ಲೋಸ್ ಆಗಿಬಿಡುತ್ತೆ ಸ್ನೇಹಿತರೆ. ಸೊ ಜಸ್ಟ್ ಒಂದು ಪುಷ್ ಮಾಡಿದರೆ ಲಾಸ್ಟಿಗೆ ಹೋಗ್ಬಿಟ್ಟು ಅದೇ ಕ್ಲೋಸ್ ಆಗಿಬಿಡುತ್ತೆ. ಸೊ ಮತ್ತೆ ಅದು ಲೂಸ್ ಆಗಿ ಬಂದು ಹೊಡೆಯೋ ಥರ ಮತ್ತೆ ನಾನು ಬೋಲ್ಟ್ ಹಾಕ್ಬೇಕಾಗುತ್ತೆ ಅಂಥದ್ದೇನು ಇರಲ್ಲ. ಸೊ ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಇದು ಜಸ್ಟ್ ಒಂದು ಪುಷ್ ಮಾಡಿದರೆ ಸಾಕು, ಅದೇ ಆಟೋಮೆಟಿಕ್ ಹೋಗ್ಬಿಟ್ಟು ಕ್ಲೋಸ್ ಆಗಿಬಿಡುತ್ತೆ. ಓಕೆ ಮಾಲಿಕ್ ಅವರೇ, ನೀವು ನೋಡ್ಬೋದು ಸ್ಲೋ ಆಗಿ ಅದೇ ಹೋಗಿ ಕ್ಲೋಸ್ ಆಗಿಬಿಡುತ್ತೆ. 2 ಡೋರ್ಸ್ ಏನಿದೆ ಫ್ಲಶ್ ಆಗಿಬಿಡುತ್ತೆ. ಬನ್ನಿ ಹತ್ರ ಬಿಟ್ಟು. ಸೊ ನೀವು ನೋಡ್ಬೋದು ಫ್ಲಶ್ ಆಗಿಬಿಟ್ಟಿದೆ. 2 ಡೋರ್ಸು ಫ್ಲಶ್ ಆಗಿಬಿಟ್ಟಿದೆ. ನೀವು ಮತ್ತೆ ಏನು ಮಾಡೋದು ಬೇಕಾಗಿಲ್ಲ ಅಲ್ಲಿ. ಸರಿ ಮಾಲಿಕ್ ಅವರೇ, ಇವಾಗ ಇವೆಲ್ಲ ಮಾಡೋದಕ್ಕೆ ಸೊ ಒಂದು ಅಲ್ಮೇರ, ಸ್ಲೈಡಿಂಗ್ ಡೋರ್ಸು, ಅಲ್ಮೇರ ಮತ್ತು ಮೇಲ್ಗಡೆ ಕ್ಯಾಬಿನೆಟ್ಸು, ಸೊ ನೀವು ಇವೆಲ್ಲ ಮಾಡೋದಕ್ಕೆ ಎಷ್ಟಾಗ್ತದೆ ಖರ್ಚು ಅಂದಾಜು ಸರ್? ಈ ಖರ್ಚು ನೋಡಿದರೆ ಹೈ ಕ್ವಾಲಿಟಿ ಮೆಟಲ್ ಯೂಸ್ ಮಾಡಿದ ಪ್ರಕಾರ ಟೋಟಲ್ 2 lakhs ರೂಪಾಯಿ ಒಂದು ಬೆಡ್ರೂಮಿಗೆ ಆಗುತ್ತೆ ಸರ್. ಓಕೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವು ಬಂದ್ಬಿಟ್ಟು ಎಲ್ಲ ಹೊಸ ಮೆಕ್ಯಾನಿಸಮ್ಸು. ಸೊ ಕ್ಯಾಮ್ಲಾಕ್ ಯೂಸ್ ಮಾಡಿದ್ದಾರೆ, ಎಲ್ಲವೂ ಹೈಡ್ರಾಲಿಕ್ಸ್ ಯೂಸ್ ಮಾಡಿದ್ದಾರೆ, ಸಾಫ್ಟ್ ಕ್ಲೋಸ್ ಯೂಸ್ ಮಾಡಿದ್ದಾರೆ, ಒಳ್ಳೆ PVC ಯೂಸ್ ಮಾಡಿದ್ದಾರೆ. ಸೊ ಇವೆಲ್ಲ ಮಾಡೋದಕ್ಕೆ ಅವರಿಗೆ ಅಂದಾಜು ಬಂದ್ಬಿಟ್ಟು ಒಂದು ಬೆಡ್ರೂಮ್ಗೆ 2 ಲಕ್ಷ ಆಯಿತು. ಸೊ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಮೋಸ್ಟ್ಲಿ ನೀವು ಯೂಸ್ ಮಾಡೋ ನೀವು ಹಾಕ್ಸ್ಬೇಕಾಗಿರೋ ಮೆಟೀರಿಯಲ್ಲು ಅದು ಇದು ಎಲ್ಲ ಸೇರಿ ನಿಮಗೆ ಇನ್ನೂ ಕಡಿಮೆ ಆಗ್ಬೋದು. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮಗೆ ನಿಮ್ಮ ಪ್ರಕಾರ ನಿಮ್ಮ ಬಜೆಟ್ಗೆ ಅನುಸಾರವಾಗಿ ಯಾವ ಥರ ಮಾಡಬೇಕು, ಎಷ್ಟರಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತಿಳ್ಕೊಬೋದು. ಸೊ ಮಾಲಿಕ್ ಅವರೇ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. 7829076628. ಸೊ ಕೇಳಿದ್ರಲ್ಲ ಸ್ನೇಹಿತರೆ, ಮಾಲಿಕ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅದು. ಸೊ ನೀವು ಆ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಅವ್ರಿಗೆ ಕೇಳ್ಬೋದು ಯಾವ ಥರ ಬಜೆಟ್ ಇದೆ. ಒಂದ್ಸತಿ ಡೆಮೋ ಬೇಕಂದ್ರೂ ಅವರು ನಿಮ್ಮನ್ನ ಕರ್ಕೊಂಡ್ಬಂದು ತೋರಿಸ್ತಾರೆ. ಅವರು ಮುಂಚೆ ಮಾಡಿರೋ ಎಲ್ಲೆಲ್ಲಿ ಜಾಬ್ ಮಾಡಿದಾರೋ ಅದೆಲ್ಲ ನಿಮಗೆ ತೋರಿಸ್ತಾರೆ. ನೀವು ಎಷ್ಟು ಕಡೆ ಮಾಡಿದ್ದೀರ ಮಾಲಿಕ್? ಇದು ನಂದು ಟೋಟಲ್ 10 years 9 years ಸರ್ವಿಸ್ ಇದೆ ನನಗೆ. 9 yearsಯಿಂದ ಮಾಡ್ಕೊಂಡು ಬಂದಿದ್ದಾರೆ ಸ್ನೇಹಿತರೆ. ಸೊ ನಿಮ್ಗೆ ಏಜ್ ಎಷ್ಟಿದೆ ಸರ್? ನನಗೆ ಏಜ್ 25 ಇರುತ್ತೆ. ಸೊ ಅವರು ಇರೋ ಏಜ್ ಬಂದ್ಬಿಟ್ಟು 25 ವರ್ಷ, ಆದರೆ ಅವರಿಗೆ ಅಂದಾಜು 10 ವರ್ಷದ್ದು ಎಕ್ಸ್ಪೀರಿಯನ್ಸೇ ಇದೆ. ಸೊ ನೀವು ಒಳ್ಳೆಯ ಒಂದು ಎಂಟರ್ಪ್ರಿನರ್ ಆಗಬೇಕು, ಒಳ್ಳೆಯ ಒಂದು ಭವಿಷ್ಯ ಇರಬೇಕಂತ ನಾವು ಆರೈಕೆ ಮಾಡ್ತಿದ್ವಿ. ನೋಡಿದ್ರಲ್ಲ ಸ್ನೇಹಿತರೆ, ನೀವು ನಿಮ್ಮ ಲೋಕಲಲ್ಲಿರೋ ಎಂಟರ್ಪ್ರಿನರ್ಸ್ನ ಒಳ್ಳೆಯ ಒಂದು ಮಾದರಿಯಲ್ಲಿ ಅವರು ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರ ಕೆಳಗಡೆ ಒಂದು 2-3 ಕೆಲಸಕ್ಕೆ ಇಟ್ಕೊಂಡು ಮಾಡ್ತಿದ್ದಾರೆ. ಸೊ ನೀವು ಎಲ್ಲೆಲ್ಲೋ ಖರ್ಚು ಮಾಡೋ ಬದಲು ನಿಮ್ಮ ಲೋಕಲಲ್ಲಿರೋರಿಗೆ ನೀವು ಸಹಾಯ ಮಾಡಿದರೆ ಎಷ್ಟೋ ಒಳ್ಳೆಯದು. ಸೊ ನಾವು ಎಲ್ಲ ಕೂಡಿ ಬಾಳ್ಬೋದು, ಒಳ್ಳೆಯ ಒಂದು ಪ್ರಗತಿಯನ್ನು ಹೊಂದ್ಬೋದು. ಸೊ ಸ್ನೇಹಿತರೆ,
ನಿಮಗೆ ಈ ಥರ ಏನಾದರೂ ಮಾಡಿಸ್ಬೇಕಂತಿತ್ತಂದರೆ ಸೊ ನಾವು ಇನ್ನೊಂದು ವಿಡಿಯೋಲಿ ನಾನು ಟಿ ವಿ ಕ್ಯಾಬಿನೆಟ್ದು ಹಾಕಿದ್ದೀನಿ. ಸೊ ನೀವು ಅದನ್ನು ನೋಡ್ಬೋದು. ಮತ್ತು ನೀವು ಇಲ್ಲಿ ನೋಡಿದ್ದೀರಾ ಸೊ ಬೆಡ್ರೂಮ್ದು ಏನೇನು ಮಾಡಿಸಿದ್ದಾರೋ ಅಲ್ಮೇರಾ ಕ್ಯಾಬಿನೆಟ್ಸು ಮತ್ತು ಮೇಲ್ಗಡೆ ಸ್ಟೋರೇಜ್ ಕ್ಯಾಬಿನೆಟ್ಸು. ಸೊ ಇಂಥವು ನೀವು ಮಾಡಿಸ್ಬೇಕಂತಂದರೆ ಪ್ಲೀಸ್ ನೀವು ಖಚಿತವಾಗಿ ಮಾಲಿಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಲೋಕಲಲ್ಲಿರೋ ಎಂಟರ್ಪ್ರಿನರ್ಸ್ನ ನೀವು ಎಂಕರೇಜ್ ಮಾಡಬೇಕು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.